ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರಯಂ ಕಾಮಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರಮಣ್ಯಂ ವಚರಣೋ ಮನಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಅತ್ಯಂತ ಪರಮ ಪವಿತ್ರವಾಗಿರುವಂತಹ ನಾರದೀಯ ಪುರಾಣದಲ್ಲಿ 4 ಯುಗಗಳ ಒಂದು ಮಹಾ ಮಹಿಮೆಯನ್ನು ತಿಳಿಸುತ್ತಾರೆ. 4 ಯುಗಗಳ ಜೊತೆಗೆ 4 ವರ್ಣಾಶ್ರಮ ಧರ್ಮಗಳನ್ನು ತಿಳಿಸುತ್ತಾರೆ. ಕಲಿಯುಗದ ಒಂದು ವೈಶಿಷ್ಟ್ಯತೆಯನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸಿದ್ದಾರೆ. ಭಗವಂತ ವೇದವ್ಯಾಸ ರೂಪದಿಂದ ಬಹಳಷ್ಟು ವಿಷಯಗಳನ್ನ ನಮಗೋಸ್ಕರ ತಿಳಿಸಿದಂಥದ್ದು. ಸನಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾನಾ ವಿಧವಾದ ಉತ್ತರಗಳನ್ನ ನಾರದರ ಒಂದು ಪ್ರಶ್ನೆಯ ಮೇರೆಗೆ ಉತ್ತರವನ್ನು ನೀಡಿದ್ದಾರೆ. ದೊಡ್ಡ ಸಂವಾದ ನಡೀತಾ ಇದೆ. ಸಂವಾದದಲ್ಲಿ ಇಂದ್ರದೇವರು ಗುರುಗಳಾಗಿರುವಂತಹ ದೇವಗುರು ಅಂತ ಅನಿಸ್ಕೊಂಡಿರುವಂತಹ ಬೃಹಸ್ಪತ್ಯಾಚಾರ್ಯರನ್ನ ಹೇಳ್ತಾ ಇದ್ದಾರೆ. ಬೃಹಸ್ಪತೇರ್ ಮಹಾಭಾಗ ಸರ್ವತತ್ವಾರ್ಥ ಕೋವಿದ. ಎಲ್ಲವನ್ನ ಬಲ್ಲಂತಹ ದೇವಗುರುಗಳು ಯಾರು? ಬೃಹಸ್ಪತ್ಯಾಚಾರ್ಯರು. ನೀವು ನಮಗೆ ಸೃಷ್ಟಿಯ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸಬೇಕು. 4 ಯುಗಗಳು ಅಂತ ನಾವು ಕೇಳಿದ್ದೀವಿ. ಆ 4 ಯುಗಗಳಲ್ಲಿ ಇರುವಂತಹ ಧರ್ಮಾಚರಣೆ, ಆ ಯುಗ ಧರ್ಮಗಳೇನು, ಜನ ಹೇಗಿರ್ತಾರೆ, ಕಲಿಯುಗದಲ್ಲಿ ವಿಶೇಷವಾಗಿ ಜನ ಹೇಗಿರ್ತಾರೆ, ಎಲ್ಲವನ್ನ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡಿದಾಗ, ನಜ್ಞಾಯತೆ ಮಯಾ ಶಕ್ರ ಪೂರ್ವೇ ದುಶ್ಚರಿತಂ ವಿದೇಹೇ. ಬ್ರಹ್ಮದೇವರಿಂದ ವಿಶೇಷವಾಗಿ ನಾನು ಉಪದೇಶವನ್ನ ಪಡೆದಿದ್ದೇನೆ, ಬ್ರಹ್ಮದೇವರ ಅನುಗ್ರಹದಿಂದ ಎಲ್ಲವನ್ನ ಪಡೆದಿದ್ದೀನಿ ಅಂತ ನಾರದರು ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಬೃಹಸ್ಪತ್ಯಾಚಾರ್ಯರು ಉತ್ತರವನ್ನ ನೀಡ್ತಾ ಇದ್ದಾರೆ. ನೋಡಪ್ಪ, ಬೃಹಸ್ಪತಿಗಳು ಮತ್ತು ಇಂದ್ರದೇವರು ಇವರಿಬ್ಬರ ಮಧ್ಯೆ ನಡೆದಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಒಂದು ಸಂವಾದ. ನಿನ್ನ ತೇಜಸ್ಸು, ಯಶಸ್ಸು, ಕೀರ್ತಿ, ಜ್ಞಾನ, ತಪಸ್ಸು ಇವೆಲ್ಲವೂ ಆ ಭಗವಂತನ ಅನುಗ್ರಹದಿಂದ ಬಂದಿರುವಂಥದ್ದು. 1000 ಚತುರ್ಯುಗಗಳು ಚತುರ್ಮುಖ ಬ್ರಹ್ಮನಿಗೆ 1 ದಿವಸ ಅಂತ ಆಗ್ತದೆ. ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಇವತ್ತಿನ ಎಲ್ಲ ಆಧುನಿಕರು ಕೇಳುವಂತಹ ಯುಗಗಳ ಒಂದು ಮಹಾ ಮಹಿಮೆಯನ್ನ ನಾರದೀಯ ಪುರಾಣ ತಿಳಿಸ್ತಾ ಇದೆ. ಒಂದೊಂದು ದಿನದಲ್ಲಿ 14 ಮನುಗಳಾಗಿ ಹೋಗ್ತಾರೆ. ಅದರಲ್ಲೂ 14 ಜನ ಇಂದ್ರರು, ನಾನಾ ವಿಧವಾದ ದೇವತೆಗಳು ಬೇರೆ ಬೇರೆಯಾಗಿ ಬಂದಿರ್ತಾರೆ. ಇಂದ್ರರು, ಮನ್ವಾದಿಗಳು, ತೇಜಸ್ಸು, ಅವರ ಪ್ರತಾಪ, ಐಶ್ವರ್ಯ, ಶಕ್ತಿ ಎಲ್ಲವೂ ಬೇರೆ ಬೇರೆಯಾಗಿರುವಂಥದ್ದು. ಅದರಲ್ಲೂ 14 ಮನ್ವಂತರಗಳಿದ್ದಾವೆ. ನಾರದೀಯ ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸ್ತದೆ. ಹರಿವಂಶದಲ್ಲೂ ಇದರ ಬಗ್ಗೆ ಹೇಳ್ತಾರೆ. 14 ಮನ್ವಂತರಗಳಿದ್ದಾವೆ. ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸೂರ್ಯ ಸಾವರಣಿ, ಆಮೇಲೆ ಮನು ಮತ್ತೆ ಸಕಲ ವರ್ಣದವರಿಗೆ ಉಪಕಾರನಾಗಿರುವಂತಹ ದಕ್ಷ ಸಾವರಣಿ ಮನು, ಆಮೇಲೆ ಬ್ರಹ್ಮ ಸಾವರಣಿ, ರುದ್ರ ಸಾವರಣಿ, ಆಮೇಲೆ ರೋಚಮಾನ, ಭೂತ್ಯ, ಹೀಗೆ 14 ಮನ್ವಂತರಗಳಿದ್ದಾವೆ. ಅದರಲ್ಲಿ 7ನೇದಾಗಿರುವಂಥದ್ದು ವೈವಸ್ವತ ಮನ್ವಂತರೇ. ನಾವೆಲ್ಲ ಎಲ್ಲಿದ್ದೀವಿ? ವೈವಸ್ವತ ಮನ್ವಂತರದಲ್ಲಿದ್ದೀವಿ. ಆಮೇಲೆ ಸ್ವಯಂಭೂ ಮನ್ವಂತರದಲ್ಲಿ ಯಾಮ ಅನ್ನುವಂಥವ್ರು ದೇವತೆಗಳಾಗಿರ್ತಾರಪ್ಪ. ಮಹಾಮತಿಯಾಗಿರುವಂತಹ ಯಜ್ಞ ಇಂದ್ರನೆಂದು ಉಕ್ತನಾಗಿರುವಂಥವನು. ಯಜ್ಞನಾಮಕನಾಗಿ ಭಗವಂತನೇ ಇಂದ್ರನಾಗಿ ಅವತಾರವನ್ನ ಮಾಡಿದ್ದಾನೆ. ಅದನ್ನೆಲ್ಲ ತಿಳಿಸ್ತಾರೆ. ಇನ್ನು 4ನೇ ಮನ್ವಂತರ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ. 8ನೇ ಮನ್ವಂತರ, 9ನೇ ಮನ್ವಂತರ, ಯಾರ್ಯಾರ ದೇವತೆಗಳಿದ್ರು ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸಿ
ಒಂದೊಂದು ಬ್ರಹ್ಮ ದಿನದಲ್ಲಿ ಮಾತ್ರ ಒಬ್ಬೊಬ್ಬ ಮನ್ವಾದಿಗಳಿಗೆ ಅಧಿಕಾರ ಇರುವಂಥದ್ದು. ಆ ಅಧಿಕಾರ ಮುಗಿದುಕೊಳ್ಳೆ ಅವರು ನಿವೃತ್ತಿಯಾಗಿ ಹೋಗುವಂಥವ್ರಪ್ಪ. ಹಾಗಾದ್ರೆ ಇದೆಲ್ಲವನ್ನ ನಾವು ಯಾಕೆ ತಿಳ್ಕೊಳ್ಬೇಕು, ಮನ್ವಂತರಗಳ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಮಯಾ ಕೃತಂ ಪುರಾ ಕರ್ಮ ವಕ್ಷಾಮಿ ತವ ಸುವ್ರತ ವದತಾಂ ಶೃಣುಮತಾಂ ಚೈವ ಸರ್ವಪಾಪ ಪ್ರಣಾಶನ. ಯಾರು ಈ ಮನ್ವಂತರಗಳ ಹೆಸರನ್ನ ಹೇಳ್ತಾರೆ ಕೇಳ್ತಾರೆ ಅವರೆಲ್ಲರೂ ಪಾಪಗಳಿಂದ ಮುಕ್ತರಾಗ್ತಾರಪ್ಪ. ಹಾಗಾದ್ರೆ ಈ 4 ಯುಗಗಳು ಅಂತ ಏನು ಹೇಳ್ತಿರಲ್ಲ, ಆ 4 ಯುಗಗಳ ವಿಸ್ತಾರವಾದ ಒಂದು ಮಹಿಮೆಯನ್ನ ನಮಗೆ ತಿಳಿಸ್ಕೊಡಬೇಕು ಅಂತ ಕೇಳಿದಾಗ ಅದಕ್ಕೆ ಬ್ರಹ್ಮದೇವರ ಒಂದು ಆಜ್ಞೆಯಂತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಯ್ತಪ್ಪ, ನಾನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. 4 ಯುಗಗಳು ಹೇಗಿದ್ದಾವೆ? ಭೂಲೋಕದಲ್ಲಿ ಒಂದು ಕಾಲದಲ್ಲಿ ಧರ್ಮ ಅಭಿವೃದ್ಧಿಯಾಗ್ತದೆ, ಒಂದು ಕಾಲದಲ್ಲಿ ಕ್ಷೀಣವಾಗಿ ಹೋಗ್ತದೆ. ಅಂದ್ರೆ ಧರ್ಮ ಒಂದ್ ಕಡೆ ಸರಿ ಇರ್ತದೆ, ಒಂದ್ ಕಡೆ ಇರೋದಿಲ್ಲ. ಲೋಕಕ್ಕೆ ಹಿತವಾಗಿರುವಂತಹ 4 ಯುಗಗಳ ಧರ್ಮಗಳನ್ನ ಹೇಳ್ತೀನಿ ಕೇಳು. 4 ಯುಗಗಳು ಯಾವ್ಯಾವು? ಕೃತಂ ತ್ರೇತಾ ದ್ವಾಪರಂಚ ಕಲಿಶ್ಚೇತಿ ಚತುರ್ಯುಗಂ. 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಈ 4 ಯುಗಗಳು ದೇವಮಾನದ 12,000 ವರ್ಷಗಳು ಮನುಷ್ಯರ ಚತುರ್ಯುಗ ಎಂದು ಈ ರೀತಿಯಾಗಿ ತಿಳಿಬೇಕಪ್ಪ. ಅದರಲ್ಲೂ ಮೊದಲನೇ ಯುಗ ಇದೆ ಅಲ್ಲ, ಕೃತಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರ ಯುಗ, ಆಮೇಲೆ ಕಲಿಯುಗ. ಈ ರೀತಿಯಾಗಿ 4 ಯುಗಗಳು ಬರ್ತಾ ಇದ್ದಾವೆ. ಅದರಲ್ಲೂ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಕೃತಯುಗದಲ್ಲಿ ಯಾವ ವಿಭಾಗ ಇರೋದಿಲ್ಲಂತ. ಯಾಕೆ ವಿಭಾಗ ಇರೋದಿಲ್ಲ ಅಂದ್ರೆ, ಎಲ್ಲರೂ ಒಳ್ಳೆಯ ಸಾತ್ವಿಕರಾಗಿರುವಂಥವ್ರು, ಧರ್ಮಾಚರಣೆಯನ್ನ ಮಾಡುವಂಥವ್ರು. ಅದರಲ್ಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಸ್ಯಾತ್ ಆಚಾರ ತತ್ಪರ. ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಎಲ್ಲರೂ ತಮ್ಮ ತಮ್ಮ ಧರ್ಮಗಳು ಅಂತ ಏನಿದ್ದಾವಲ್ಲ ಅವನ್ನ ಚಾಚೂ ತಪ್ಪದೆ ಮಾಡುವಂಥವ್ರು ಕೃತಯುಗದಲ್ಲಿ. ಅದರಲ್ಲೂ ಸದಾ ನಾರಾಯಣ ಪರ, ವಿಶೇಷವಾಗಿ ಭಗವಂತನ ಧ್ಯಾನವನ್ನ ಮಾಡುವಂಥವ್ರು. ಸದಾ ನಾರಾಯಣ ಪರ ತಪೋಧ್ಯಾನ ಪರಾಯಣ. ನಾರದೀಯ ಪುರಾಣ ಹೇಳ್ತಾ ಇದೆ ನಮಗೆ, ಭಗವಂತನ ಧ್ಯಾನವನ್ನ ಮಾಡುವಂಥವ್ರು. ಜೊತೆಗೆ ಕ್ರಯ ವಿಕ್ರಯ, ವೇದಗಳ ವಿಭಾಗ ಇವೆಲ್ಲವನ್ನ ಅರಿತಂಥವ್ರು ವಿಶೇಷವಾಗಿ. ಇನ್ನು ಹೇಳಬೇಕು ಅಂದ್ರೆ, ಕಾಮಾದಿ ದೋಷ ನಿರ್ಮುಕ್ತಾಹ ಶಮಾದಿ ಗುಣತತ್ಪರಃ ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಭಾಗವಂತ ಹೇಳ್ತದೆ. ಭಗವಂತನಲ್ಲೇ ಮನಸ್ಸನ್ನ ಇಟ್ಟಂಥವ್ರು, ವಿಶೇಷವಾಗಿ ಧರ್ಮ ಸಾಧನೆಯನ್ನ ಮಾಡುವಂಥವ್ರು. ಸತ್ಯವಾಕ್ರತಾ ಸರ್ವೇ ಚತುರಾಶ್ರಮ ಧರ್ಮಿಣಃ. ಯಾರ್ಯಾರಿಗೆ ಯಾವ್ಯಾವ ಧರ್ಮ ಮಾಡಿ ಅಂತ ಹೇಳಿದ್ದಾರಲ್ಲ ಶಾಸ್ತ್ರದಲ್ಲಿ, ಆಯಾ ಧರ್ಮಗಳನ್ನ ಅವರು ಚಾಚೂ ತಪ್ಪದೆ ಮಾಡುವಂಥವ್ರು. ಯಾವತ್ತೂ ಆಶ್ರಮ ಧರ್ಮವನ್ನ ಬಿಟ್ಟಂಥವ್ರಲ್ಲ, ಇನ್ನೊಬ್ಬರಿಗೆ ಧರ್ಮ ಮಾಡಿ ಅಂತ ಹೇಳಿದವರಲ್ಲ. ಯಾಕೆಂದ್ರೆ ಎಲ್ಲರೂ ಧರ್ಮ ಮಾಡುವಂಥವ್ರೆ. ವಿಹಿತ ಕರ್ಮಗಳನ್ನ ಹೇಳ್ಬಿಡ್ತಾರೆ. ಚತುರಾಶ್ರಮ ಯುಕ್ತೇನ ಕರ್ಮಣ ಕಾಲಯೋನಿನ. ಇಷ್ಟು ಭಗವಂತನ ವಿಶೇಷ ಕೃಪಾ ಕಟಾಕ್ಷವನ್ನ ಪಡೆದಂಥವ್ರು. ನಾರಾಯಣ ಕೃತಯುಗೆ ಶುಕ್ಲವರ್ಣ ಸುನಿರ್ಮಲಃ. ಭಗವಂತನ ವರ್ಣ ಆ ಸಂದರ್ಭದಲ್ಲಿ ಕೃತಯುಗದಲ್ಲಿ ಅತ್ಯಂತ ಶುದ್ಧವಾಗಿರುವಂತಹ ಬಿಳಿಯ ಬಣ್ಣದಾಗಿರುವಂಥದ್ದು ಶುಕ್ಲವರ್ಣನಾಗಿದ್ದಾನೆ ಭಗವಂತ. ಈ ರೀತಿಯಾಗಿರುವಂಥದ್ದು ಕೃತಯುಗ. ಕೃತಯುಗದಲ್ಲಿ ಹೀಗಿರ್ತಾರೆ ಜನ. ಇನ್ನು ತ್ರೇತಾಯುಗದಲ್ಲಿ ಹೇಗಿರ್ತಾರೆ ಅದನ್ನು ಹೇಳ್ಬಿಡ್ತೀನಿ ಕೇಳು. ಸಾಮಾನ್ಯವಾಗಿ ತ್ರೇತಾಯುಗದಲ್ಲಿ ಧರ್ಮ ಸ್ವಲ್ಪ ಕಡಿಮೆ ಆಗಿರ್ತದೆ, ಹಳದಿ ಮಿಶ್ರಿತವಾಗಿರುವಂತಹ ಬಣ್ಣ. ಧರ್ಮ ಪಾಂಡುರತ ಯಾಂತಿ ತ್ರೇತಾಯಾಂ ಪರಿಷತ್ತಮ. ಅಲ್ಲಿ ಜನ ಹೇಗಿರ್ತಾರೆ ಅಂತ ಕೇಳಿದ್ರೆ, ಭಗವಂತ ಕೆಂಪು ಬಣ್ಣದವನಾಗಿರ್ತಾನಂತೆ. ಹರಿಸ್ತು ರಕ್ತತಾಂ ಯಾತಿ. ಹೇಗೆಲ್ಲ ವರ್ಣನೆ ಮಾಡ್ತಾರೆ ನೋಡಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ನಾವು ಕಾಣಬಹುದು. ಈ ತ್ರೇತಾಯುಗದಲ್ಲಿ ಕರ್ಮಯೋಗಕ್ಕೆ ಬಹಳ ಮಹತ್ವವನ್ನ ಕೊಟ್ಟಿದ್ದಾರೆ.
ಅಂದ್ರೆ ಯಜ್ಞ ಮಾಡೋದ್ರಲ್ಲಿ ಬಹಳ ಆಸಕ್ತಿ. ಯಜ್ಞ ಮಾಡಬೇಕು, ವಿಶೇಷವಾಗಿ ಹೋಮ ಹವನಾದಿಗಳನ್ನ ಮಾಡಬೇಕು, ಸತ್ಯ ಹೇಳುವಂಥವ್ರು, ಧ್ಯಾನ ಮಾಡುವಂಥವ್ರು, ಸರ್ವದಾ ಭಗವಂತನ ಧ್ಯಾನವನ್ನ ಮಾಡುವಂಥವ್ರು. ವಿವಾದೋ ವರ್ತತೆ ಧರ್ಮೋ ದ್ವಾಪರೇಚ ಮುನೀಶ್ವರ. ತ್ರೇತಾಯುಗದ ಹೀಗಾದ್ರೆ ದ್ವಾಪರ ಯುಗದಲ್ಲಿ ಧರ್ಮ ಅರ್ಧ ಭಾಗ, ಇನ್ನು ಅಧರ್ಮ ಇನ್ನು ಅರ್ಧ ಭಾಗ. ಭಗವಂತ ಹಳದಿ ಬಣ್ಣವನ್ನು ಧಾರಣೆ ಮಾಡಿರ್ತಾನೆ. ಹರಿಹಿ ಪೀತತ್ವ ಮಾಯಾತಿ ವೇದಶ್ಚಾಪಿ ವಿಭಜ್ಯತೆ. ವೇದ ವಿಭಾಗ ಮಾಡಿಕೊಡಲ್ಪಟ್ಟಂಥದ್ದು. ಇನ್ನು ದ್ವಾಪರ ಯುಗದಲ್ಲಿ ಕೆಲವರು ಅಸತ್ಯವನ್ನ ಮಾತಾಡುವಂಥವ್ರು, ರಾಗದ್ವೇಷಾದಿಗಳಿಂದ ಕೂಡಿರುವಂಥವ್ರು. ಇನ್ನು ಕೆಲವು ಜನ ಸ್ವರ್ಗ ಮೋಕ್ಷಗಳಿಗೋಸ್ಕರವಾಗಿ, ಭಗವಂತ ಪ್ರೀತನಾಗ್ಲಿ ಅಂತಲ್ಲ, ಕೃತಯುಗ ತ್ರೇತಾಯುಗದಲ್ಲಿ ಭಗವಂತನ ಅರ್ಪಣೆ ಅವನಿಗೋಸ್ಕರ ಮಾಡುವಂಥದ್ದು. ದ್ವಾಪರ ಯುಗದಲ್ಲಿ ಸ್ವಲ್ಪ ಬದಲಾವಣೆ, ಅರ್ಧ ಧರ್ಮ ಅರ್ಧ ಇಲ್ಲಲ್ಲ. ಹಾಗಾಗಿ ರಾಗದ್ವೇಷಗಳಿಂದ ಅಥವಾ ಸ್ವರ್ಗ ಮೋಕ್ಷಗಳಿಗೋಸ್ಕರವಾಗಿ ಯಜ್ಞವನ್ನ ಮಾಡ್ತಾ ಇದ್ದಾರಪ್ಪ. ಧರ್ಮಾಧರ್ಮೋ ಸಮೋ ಸ್ಯಾತಾಂ ದ್ವಾಪರೇ ವಿಪ್ರಸತ್ತಮ. ಧರ್ಮ ಮತ್ತು ಅಧರ್ಮ ಎರಡೂ ಸಮಾನವಾಗಿರುವಂಥದ್ದು. ಆಮೇಲೆ ಅಧರ್ಮದಿಂದ ಪ್ರಜೆಗಳ ನಾಶ ಆಗುವಂಥದ್ದು. ಅಲ್ಪವಾದ ಆಯುಷ್ಯವನ್ನ ಉಳ್ಳಂಥವ್ರು, ಕೆಲವರು ಪುಣ್ಯ ಕರ್ಮದಲ್ಲಿ ನಿರತರು, ಕೆಲವರು ಪಾಪ ಕರ್ಮದಲ್ಲಿ. ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಅಸೂಯಾಂ, ಹೊಟ್ಟೆ ಕಿಚ್ಚಿನ ಸ್ವಭಾವದವರು ಕೆಲವರು ಇರ್ತಾರಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಆಮೇಲೆ ಕೊನೆ ಯುಗ ಕಲಿಯುಗ, ಅದರ ಒಂದು ವಿವರಣೆಯನ್ನು ಹೇಳಿಬಿಡ್ತೀನಿ ಕೇಳು ಅಂತಾರೆ. ಕಲಿಯುಗದಲ್ಲಿ ಕಾಲು ಭಾಗ ಮಾತ್ರ ಧರ್ಮ, ತಾಮಸಂ ಯುಗ ಮಾಸಾದ್ಯ ಹರಿಹಿ ಕೃಷ್ಣತ್ವಮೇತಿ ಚ. ಕಾಲು ಭಾಗ ಮಾತ್ರ ಧರ್ಮ, 25 ಧರ್ಮ, 75 ಅಧರ್ಮ. ಇನ್ನು ಕೃಷ್ಣ ಭಗವಂತ ಕೃಷ್ಣ ವರ್ಣದಲ್ಲಿರ್ತಾನಂತೆ ಹರಿ. ಈ ಒಂದು ಕಲಿಯುಗದಲ್ಲಿ ಧರ್ಮವನ್ನ ಮಾಡುವಂಥವನು, ಯಜ್ಞ ಮಾಡುವಂಥವನು, ಸದಾಚಾರದಿಂದ ಕೂಡಿರುವಂಥವನು ಬಹಳ ಅಪರೂಪವಾಗಿರ್ತಾನಪ್ಪ. ಅದನ್ನ ಹೇಳ್ತಾರೆ, ನರಂ ಧರ್ಮ ರಥಂ ದೃಷ್ಟ್ವಾ. ಬಹಳ ಅಪರೂಪ ಧರ್ಮವನ್ನ ಮಾಡುವಂಥವ್ರು. ಧರ್ಮ ಮಾಡಿದ ಹಾಗೆ ಮಾಡೋಂಥವ್ರು ಬಹಳ ಜನ ಸಿಗ್ತಾರೆ ನಿಮಗೆ. ತೋರಿಕೆ ಧರ್ಮವನ್ನ ಮಾಡೋರೇ ಎಲ್ಲ ಕಡೆ ಸಿಗ್ತಾರೆ ನಿಮಗೆ. ನಿಜವಾದ ಧರ್ಮವನ್ನ ಮಾಡುವಂಥವ್ರು ಬಹಳ ಕಡಿಮೆ, ಸಿಗೋದಿಲ್ಲ. ಸುಮಾರು 20-25 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ವ್ರತಾಚಾರ ಪ್ರಣಶ್ಯಂತಿ ಜ್ಞಾನ ಯಜ್ಞಾದಯಸ್ತದಾ. ವ್ರತ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜ್ಞಾನ ಯಜ್ಞ ಇವೆಲ್ಲವೂ ಕಲಿಯುಗದಲ್ಲಿ ನಾಶ ಹೊಂದಲಿಕ್ಕೆ ಪ್ರಾರಂಭ ಆಗ್ತಾವಪ್ಪ. ಕಲಿಯುಗದಲ್ಲಿ ಎರಡೇ ಪ್ರಮುಖವಾಗಿ ಕಾಣುವಂಥದ್ದು. ಎರಡು ಕಾಣಿಸ್ತಾವಂತೆ, ಎಲ್ಲಾ ಕಡೆ ನಿಮಗೆ ಕಾಣೋದೇ ಇವೆರಡು. ಎಷ್ಟು ಚೆನ್ನಾಗಿ ನಾರದೀಯ ಪುರಾಣ ಸ್ಪಷ್ಟವಾಗಿ ಹೇಳ್ಬಿಡ್ತದೆ, ಓದ್ಬಿಡ್ತೀನಿ. ಅಸೂಯ ನಿರತಃ ಸರ್ವೇ ದಂಬಾಚಾರ ಪರಾಯಣ. ನಿಮಗೆ ಕಾಣ್ಲಿಕ್ಕೆ ಎಲ್ಲಾ ಕಡೆ ಸಿಗೋದೇ ಇವೆರಡು ಸಿಗುತ್ತಂತೆ. ಒಂದು ಅಸೂಯ, ಯಾರೇ ಏನು ಮಾಡಿದ್ರು ಸಹನೆ ಆಗದೆ ಇರುವಂಥದ್ದು. ಒಂದ್ ಒಳ್ಳೆ ದಾನ ಕೊಟ್ಟ, ಒಂದ್ ಒಳ್ಳೆ ಮನೆ ಕಟ್ಟದ, ಒಂದೇನೋ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾನೆ, ಅವನನ್ನ ನೋಡಿ ಸಂತೋಷ ಪಡೋದ್ರಕ್ಕಿಂತನೂ ಅಸೂಯೆ ಪಡೋರೇ ಬಹಳ. ಇದು ಲೋಕದಲ್ಲಿ ಕಾಣುವಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ. ಶಾಸ್ತ್ರ ಯಾವತ್ತೋ ಹೇಳಿದೆ, ನಾರದೀಯ ಪುರಾಣದಲ್ಲಿ ಯಾವತ್ತೋ ಹೇಳಿದ್ದಾರೆ. ಮೊದಲನೇದ್ದು ಅಸೂಯ, ಹೊಟ್ಟೆ ಕಿಚ್ಚನ್ನ ಪಡುವಂಥದ್ದು. ಎರಡನೇದ್ದು ಡಂಬಾಚಾರ ಪರಾಯಣ, ಇಲ್ದೇ ಇರೋದನ್ನ ತೋರಿಸ್ಕೊಳ್ಳೋದು ಅಂತಂತಾರಲ್ಲ ಲೋಕದಲ್ಲಿ, ಅಂಥವರೇ ಬಹಳ. ಎಲ್ಲ ಕಡೆ ಅವರೇ ಇರುವಂಥದ್ದು. ನಿಜವಾದ ಧರ್ಮ ಮಾಡೋರು ಸಿಗೋದೇ ಇಲ್ಲಪ್ಪ. ಅಲ್ರಿ, ಇದರಿಂದ ಏನ್ ತೊಂದ್ರೆ ನಿಮಗೆ? ಇಲ್ದೇ ಇರೋದನ್ನ ತೋರಿಸಿದ್ರೆ ಏನ್ ತೊಂದ್ರೆ ಅಂತ ಕೇಳಿದ್ರೆ ಮುಂದಿನ ಸಾಲಿನಲ್ಲಿ ಹೇಳಿಬಿಡ್ತಾರೆ, ಇವು ಎರಡು ಕೆಟ್ಟ ಗುಣದಿಂದ, ಅಂದ್ರೆ ಒಂದು ಅಸೂಯ, ಎರಡನೇದ್ದು ಡಂಬಾಚಾರ, ಇವೆರಡರ ಗುಣದಿಂದ ಅವನೇನಾಗ್ತಾ ಇದ್ದಾನೆ? ಪ್ರಜಾಶ್ಚ ಅಲ್ಪಾಯುಷಃ, ಅಲ್ಪವಾದ ಆಯುಷ್ಯವನ್ನ ಪಡಿತಾ ಇದ್ದಾರೆ. ಸರ್ವ ಭವಿಷ್ಯಂತಿ ಕಲೋ ಯುಗೆ. ಕಲಿಯುಗದಲ್ಲಿ 70 ವರ್ಷ ಹಿಂದೆಲ್ಲ ಇತ್ತು, 120 ವರ್ಷ, 100 ವರ್ಷ ಶತಮಾನದ ಶಾಂತಿಯನ್ನೆಲ್ಲ ಮಾಡ್ಕೊಳ್ಳೋರು. ಈಗೀಗ ಒಂದು 15-20 ವರ್ಷದಿಂದ ಬಹಳ ಆಯುಷ್ಯ ಕಡಿಮೆ ಆಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ 60 ವರ್ಷ 70 ವರ್ಷ ಬದುಕಿದ್ದಾನೆ ಅಂದ್ರೆ ಭಾರಿ ದೊಡ್ಡ ಸಾಧನೆ. ಯಾಕೆ ಅಂದ್ರೆ
ಅಲ್ಪವಾದ ಆಯುಷ್ಯ, ಕರ್ಮದ ಒಂದು ಲೇಪ, ಹಾಗಾಗಿ ಆಗಾಗ್ತಿರುವಂಥದ್ದು. ಅದರಲ್ಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರೆಲ್ಲ ಒಂದೇ ರೀತಿಯಾಗಿ ಬಿಡ್ತಾರಂತ. ಯಾರ ಧರ್ಮ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾವ ಧರ್ಮ ಬೇಕಾದ್ರೂ ಮಾಡಬಹುದು, ಯಾವ ಆಹಾರ ಬೇಕಾದ್ರೂ ಸ್ವೀಕಾರ ಮಾಡಬಹುದು. ಯಾರಿಗೂ ನಿಯಮ ಅನ್ನೋದೇ ಇರೋದಿಲ್ಲ. ಕಲಿಯುಗದ ಪ್ರಭಾವ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಕಿಮಾಹಾರ ಕಿಮಾಚಾರ ಭವಿಷ್ಯಂತಿ ಕಲೋ ಯುಗೆ. ಆಹಾರದ ನಿಯಮ ಇಲ್ಲೇ ಇಲ್ಲ, ಯಾರೇನ್ ಬೇಕಾದ್ರೂ ತಿನ್ನಬಹುದು ಅನ್ನೋಷ್ಟ್ರ ಮಟ್ಟಿಗೆ ಆ ಕಲಿಯುಗದ ಪ್ರಭಾವ ಆಗತ್ತವ. ಇನ್ನು ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂದ್ರು. ಏನೇನಾಗತ್ತೆ? ಕಪ್ಪು ಬಣ್ಣದಕ್ಕೆ ಬಹಳ ಮಹತ್ವ ಕೊಡ್ತಾರಂತೆ ಕಲಿಯುಗದ ಜನ. ಕಲಿಯ ಸ್ವಭಾವ ಅದು. ಆ ಕಲಿಯುಗದಲ್ಲಿ ಮಹಾಭಯಂಕರವಾಗಿರುವಂತಹ ಪಾಪಗಳನ್ನ ಮಾಡ್ತಾರಂತೆ. ಸರ್ವಪಾತಕ ಸಂಕರಹ. ಏನೇನ್ ಮಾಡ್ತಾರೆ ಅಂತ ಕೇಳಿದ್ರೆ, ಮೊದಲನೇದ್ ನಾನೀಗ ಹೇಳಿದ ಹಾಗೆ ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ತಮ್ಮ ಧರ್ಮವನ್ನ ಮೊದಲು ಬಿಡ್ತಾರೆ. ಕಲಿಯುಗದ ಮೊದಲನೇ ಲಕ್ಷಣ ಅದು. ತಮ್ಮ ಧರ್ಮವನ್ನ ಬಿಟ್ಬಿಡ್ತಾರೆ. ಇನ್ನು ದ್ವಿಜರಾಗಿರುವಂಥವ್ರು ವೇದ ಮೂಲ ಅಂತ ಕರೀತಾರೆ ಅವರನ್ನ. ಅವರು ಬದುಕಿರೋದೇ ಎದರಿಂದ? ವೇದದಿಂದ. ವೇದ ಇಲ್ಲ ಅಂದ್ರೆ ಬ್ರಾಹ್ಮಣ ಅಲ್ಲೇ ಅಲ್ಲ ಅವನು. ವೇದ ಮಾತಾತು ಗಾಯತ್ರಿ ಅಂತ ಹೇಳಿದ್ದ ಶಾಸ್ತ್ರ. ಆ ವೇದವನ್ನೇ ಬಿಟ್ಟು ಬಿಡ್ತಾನಂತೆ ಬ್ರಾಹ್ಮಣ. ಹೇಳ್ಬಿಡ್ತಾರೆ, ಘೋರೆ ಕಲಿಯುಗೆ ಪ್ರಾಪ್ತೆ ದ್ವಿಜ ವೇದ ಪರಾಂಗುಖಾಹ. ವೇದವನ್ನ ಅಧ್ಯಯನ ಇಲ್ಲ, ವೇದ ಅಧ್ಯಯನ ಮಾಡಲಿಲ್ಲ ಅಂದ್ರೆ ಅವನು ಬ್ರಾಹ್ಮಣನೇ ಅಲ್ಲ. ಅದರಲ್ಲೂ ಗಾಯತ್ರಿ ಮಂತ್ರವನ್ನ ನಿತ್ಯದಲ್ಲಿ ಜಪ ಮಾಡಲಿಲ್ಲ ಅಂದ್ರೆ ಅವನನ್ನ ಬ್ರಾಹ್ಮಣ ಅಂತ ಕರೆಯೋ ಹಾಗಿಲ್ಲ. ಎಲ್ಲ ಗ್ರಂಥಗಳು ಹೇಳ್ತಾ ಇದ್ದಾವೆ. ಅಹರಹರ ಸಂಧ್ಯಾ ಉಪಾಸಿ ವೇದ ಸಹಿತ ಹೇಳ್ತಾ ಇದೆ. ಅದನ್ನ ನಾರದೀಯ ಪುರಾಣ ಅವತ್ತೇ ಹೇಳಿದೆ. ಆ ರೀತಿ ಆಗ್ತಾರಂತೆ, ವೇದವನ್ನ ಬಿಟ್ಬಿಡ್ತಾರೆ. ಆಮೇಲೆ ಮುಂದೆ ವ್ಯಾಜ್ಯ ಧರ್ಮ ರಥಾ ಸರ್ವೇ. ಒಟ್ಟ ಯಾರನ್ನರ ನೋಡಿ ಜಗಳ ಮಾಡದೆ ಇರ್ಲಿಕ್ಕೆ ಸಾಧ್ಯ ಆಗೋದೇ ಅವ್ರ ಕೈಯಲ್ಲಿ. ಎಲ್ಲರೂ ಜಗಳ ಮಾಡ್ಲಿಕ್ಕೆ ನಿಂತ್ಕೊಂತಾರೆ, ರಸ್ತೆಯಲ್ಲಿ ನಿಂತು ಜಗಳ ಮಾಡ್ತಾರೆ. ಆಮೇಲೆ ಜೊತೆಗೆ ಕಪಟ ಧರ್ಮವನ್ನ ಆಚರಣೆ ಮಾಡ್ತಾರೆ, ಅಸೂಯ ಮಾಡ್ತಾರೆ, ಸುಮ್ನೆ ಗರ್ವ ಪಡ್ತಾರೆ, ಜನರನ್ನು ನಂಬಿಸ್ತಾರೆ. ನಾನ್ ಬಹಳ ಸತ್ಯವಂತ, ನಾನ್ ಬಹಳ ಧರ್ಮಿಷ್ಠ, ನಾನ್ ಬಹಳ ಓದ್ದವನು, ನನ್ನ ಮಾತಲ್ಲ ಓದ್ಬಿಡ್ತೀನಿ. ವರತಾಹಂಕಾರ ದುಷ್ಟಾತ್ಮ ಸತ್ಯಹೀನಾಶ್ಚ ಪಂಡಿತಾಹ. ಸುಳ್ಳೆ ಏನಿರೋದೇ ಇಲ್ಲ, ಎಲ್ಲ ಹೇಳ್ಕೊಂತ ಓಡಾಡೋದು. ನನ್ ಬಿಟ್ರೆ ಯಾರಿಲ್ಲ, ನಾನೆಲ್ಲ ಬಹಳ ಓದ್ಕೊಂಡಿದ್ದೀನಿ, ನಾ ಬಹಳ ಸತ್ಯವಂತ, ನಾ ಪ್ರಾಮಾಣಿಕ ಅಂತ ಹೇಳಿ ಹೇಳಿ ಓಡಾಡ್ತಾರಂತೆ. ಮುಂದೆ ಓದ್ಬಿಡ್ತೀನಿ ಶ್ಲೋಕದಲ್ಲಿ. ಅಹಮೇವಾಧಿಕ ಇತಿ ಸರ್ವೇಪಿ ವಿವದಂತಿ ಚ. ಅಂದ್ರೆ ನಾನೇ ದೊಡ್ಡವನು, ನನ್ ಬಿಟ್ರೆ ಯಾರು ಇಲ್ಲ ಅಂತ ಜಗಳ ಮಾಡ್ತಾರಂತೆ. ಒಬ್ರಿಗೊಬ್ರಿಗೆ ಒಂದು ಸಂತೋಷ, ಒಂದು ಪ್ರೀತಿ, ಆದರ ಇರೋದಿಲ್ಲಪ್ಪ. ಎಲ್ಲ ಕಡೆ ವಿತಂಡಾವಾದ. ವಾದದಲ್ಲಿ 3 ವಿಧ. ಅದರಲ್ಲಿ ವಿತಂಡಾವಾದಕ್ಕೆ ಹೆಚ್ಚು ಅವಕಾಶವನ್ನ ಕೊಡ್ತಾರೆ. ಅಧರ್ಮ ಲೋಲೂಪ ಸರ್ವೇ. ಎಲ್ಲರೂ ಅಧರ್ಮವನ್ನ ಮಾಡ್ತಾರೆ. ಅಥ ಸ್ವಲ್ಪ ಯುಷ ಸರ್ವೇ ಭವಿಷ್ಯಂತಿ ಕಲೋಯುಗೆ. ಯಾವಾಗ ಧರ್ಮವನ್ನ ಬಿಡ್ತಾರೋ, ಧರ್ಮ ಅಂದ್ರೆ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ಮೂಗ್ ಹಿಡ್ಕೊಂಡ್ ಕುತ್ಕೊಂಡ್ಬಿಡೋದೇ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಅದು ಧರ್ಮದ ಒಂದು ಭಾಗ ಅಷ್ಟೇ. ಸತ್ಯವನ್ನ ಮಾತಾಡುವಂಥದ್ದು, ಎಲ್ಲರ ಮೇಲೆ ದಯೆಯನ್ನ ಮಾಡುವಂಥದ್ದು, ಪ್ರೀತಿಯಿಂದ ಮಾತಾಡುವಂಥದ್ದು, ಕೈಲಾದಷ್ಟು ಅನ್ನದಾನವನ್ನ ಮಾಡುವಂಥದ್ದು, ಒಬ್ಬರಿಗೆ ಸಹಾಯವನ್ನ ಮಾಡುವಂಥದ್ದು, ಕೆಟ್ಟ ಮಾತನ್ನ ಮಾತಾಡದೇ ಇರುವಂಥದ್ದು, ಇವೆಲ್ಲವೂ ಧರ್ಮ ಅಂತ ಕರೆಸ್ಕೊಳ್ತದೆ. ಯಾರೋ ಒಬ್ರು ನಿಮ್ ಹತ್ರ ಬಂದೇನೋ ಹೇಳ್ತಾರ, ಬಹಳ ಕಷ್ಟ ಆಗಿದೆ ಹಾಗಿದೆ ಅಂತ. ನೀವೇನ್ ಮಾಡಬೇಕು? ಒಂದು ಒಳ್ಳೆ ಹಿತವಾದ ಮಾತಾಡಬೇಕು. ಅದರಿಂದ ಪುಣ್ಯ ಬರ್ತದೋ ಬಿಡ್ತದೋ ಅದೆಲ್ಲ ಆಮೇಲೆ ಮುಂದೆ. ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ, ಅವನಿಗೆ ಸಂತೋಷ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀನು ಒಳ್ಳೆ ಮಾತಾಡಿದ್ರೆ ನಿನಗೆ ಪುಣ್ಯ ಅಂತೂ ಬರ್ತದೆ. ಭಗವಂತ ಎಲ್ಲ ಕಡೆ ನಿಂತು ನೋಡ್ತಾ ಇರ್ತಾನೆ, ಅವನ ಅನುಗ್ರಹದಿಂದ ನನಗೆ ಒಳ್ಳೇದಾಗ್ತದೆ ಅಂತ ಮಹಾಭಾರತ ಹೇಳ್ತದೆ. ಹಾಗಾಗಿ ಕಲಿಯುಗದಲ್ಲಿ ಅಲ್ಪವಾದ ಆಯುಷ್ಯವನ್ನ ಇರುವಂಥವ್ರು ನಾವು ಕಾಣ್ತಾ ಇದ್ದೀವಿ. ಇಷ್ಟಲ್ಲದೆ ಧರ್ಮವನ್ನ ಮಾಡೋದಿಲ್ಲ, ಬಿಡ್ತಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ತಾವೇನ್ ಮಾಡ್ತಾರಲ್ಲ ಅದೇ ಧರ್ಮ ಅಂತ ಪ್ರಚಾರ ಮಾಡ್ತಾರಂತೆ. ವಿದ್ಯಾಗ್ರಹಣ ಶೂನ್ಯತ್ವಾತ್
ಅಧರ್ಮೋ ವರ್ತದೆ ಪುನಃ. ಧರ್ಮವನ್ನ ಬಿಡ್ತಾರೆ, ಧರ್ಮ ಸಿಂಧು ಬಿಟ್ಬಿಡ್ತಾರೆ ಗ್ರಂಥವನ್ನ, ಅನುಕೂಲ ಸಿಂಧು ಆಗಿಬಿಡ್ತಾರೆ. ನನಗೆ ಯಾವ್ದು ಬೇಕೋ, ನನಗೆ ಯಾವ್ದು ಅನುಕೂಲ ಆಗುತ್ತೋ ಅದೇ ಧರ್ಮ ಅಂತ ಹೇಳಿ ಓಡಾಡ್ತಾರೆ. ಇಷ್ಟಲ್ಲದೆ ಹಿರಿಯರು ಮತ್ತು ಕಿರಿಯರು ಅನ್ನುವಂತಹ ಭೇದ ಭಾವ ಇರೋದಿಲ್ಲ. ವಿಕ್ರಮೇಣ ಪ್ರಜಾ ಸರ್ವ ಪ್ರಿಯಂತೆ ಪಾಪ ತತ್ಪರಾಹ. ಸಣ್ಣವರು ದೊಡ್ಡವರು ಇಬ್ರು ಸೇರೆ ಪಾಪವನ್ನ ಮಾಡ್ತಾರೆ. ಯಾರಿಗೂ ಯಾರ ಬಗ್ಗೆನೂ ಗೌರವ ಅನ್ನೋದು ಇರೋದಿಲ್ಲಪ್ಪ. ಇನ್ನು ಕಾಮ, ಕ್ರೋಧ, ಅರಿಷಡ್ ವರ್ಗಗಳು ಅಂತ ನಾವೇನ್ ಕಳ್ತೀವೋ ಅವೆಲ್ಲ ಕಾಮಕ್ರೋಧ ಪರ ಮೂಢ ವ್ರಥ ಸಂತಾಪ ಪೀಡಿತ. ಕಾಮಕ್ರೋಧಾದಿಗಳು ತಾಂಡವವಾಡ್ಲಿಕ್ಕೆ ಪ್ರಾರಂಭ ಆಗುತ್ತಂತೆ ಕಲಿಯುಗದಲ್ಲಿ. ಎಲ್ಲ ಕಡೆ ಕಾಮ ಬಿಟ್ರೆ ಕ್ರೋಧ, ಇವೆರಡೇ ಕಾಣುವಂಥದ್ದು. ಅದರಲ್ಲೂ ಎಲ್ಲಾರು ಒಂದೇ ರೀತಿಯಾಗಿ ಆಗ್ಬಿಡ್ತಾರಂತೆ. ಯಾರಿಗೂ ಭೇದ ಭಾವ, ಇವನು ಪೂಜ್ಯ ಅಪೂಜ್ಯ ಇವ್ಯಾವು ಗೊತ್ತಾಗೋದೇ ಇಲ್ಲ. ಜೊತೆಗೆ ನೀಚರು, ಅಜ್ಞಾನಿಗಳು, ಅಲ್ಪಮತಿಗಳು ಉತ್ತಮರಾಗಿ ಕಾಣಿಸ್ತಾರಂತೆ. ಅವ್ರದೇ ಎಲ್ಲ ಅಂತ ಹೇಳ್ತಾರೆ. ಇನ್ನು ದ್ರವ್ಯದ ಆಸೆಗೋಸ್ಕರವಾಗಿ ಎಲ್ಲ ಧರ್ಮಗಳನ್ನ ಬಿಡ್ತಾರೆ, ನೀತಿಯನ್ನ ಬಿಡ್ತಾರೆ, ಎಲ್ಲವನ್ನ ಬಿಟ್ಟು ತನಗೆ ಹೇಗೆ ಬೇಕೋ ಹಾಗೆ ವರ್ತನೆಯನ್ನ ಮಾಡ್ತಾರೆ. ಇನ್ನು ಮಕ್ಕಳು ತಂದೆಯನ್ನ ಬಿಡ್ತಾರಂತೆ. ಮಕ್ಕಳು ತಂದೆಯನ್ನ ಬಿಟ್ಬಿಡ್ತಾರೆ. ಪಾಪ ತಂದೆ ಮಗನಿಗೋಸ್ಕರವಾಗಿ, ತಂದೆ ಅಥವಾ ತಾಯಿ ಯಾರಾದ್ರೂ ಆಗಿರ್ಬೋದು, ತನ್ನ ಮಕ್ಕಳು ಆರಾಮಾಗಿರ್ಲಿ, ಒಳ್ಳೆಯವರಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಹೇಳಿ ಪಾಲನೆ ಪೋಷಣೆ ಎಲ್ಲವನ್ನ ಮಾಡಿ ಚೆನ್ನಾಗಿರುವಂತಹ ಮನೆಯನ್ನೂ ಕಟ್ಟಿಸಿ, ಎಲ್ಲ ಉದ್ಯೋಗ ಮಾಡಿಸಿ, ಮದುವೆ ಮಾಡಿ, ಎಲ್ಲವನ್ನ ಮಾಡಿ ಇವನ ಒಂದು ಯೋಗಕ್ಷೇಮವನ್ನ ನೋಡಿದ್ರೆ ಮಗ ಮಾಡುವಂತಹ ಮೊದಲನೇ ಕೆಲಸ ಏನು? ಮೊದಲು ತಂದೆ ತಾಯಿನ ಬಿಡ್ತಾನೆ. ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಮಹಿಪತಿದಾಸರು ಹೇಳಿರುವಂತಹ ಮಾತಿದು. ತಂದೆ ತಾಯಿಗಳ ಮೇಲೆ ಗುರುಭಾವನೆ ಅನ್ನೋದೇ ಹೋಗಿ ಬಿಡ್ತದೆ. ಇನ್ನೂ ನಿಮ್ ಮಗ ನಿಮ್ ಮಾತು ಕೇಳ್ತಾನ? ಹಂಗಿದ್ರೆ ಆರೋಗ್ಯ ಸರಿ ಇರ್ಲಿಕ್ಕಿಲ್ಲ, ಒಂದ್ಸಾರಿ ಡಾಕ್ಟರ್ ಹತ್ರ ತೋರಿಸ್ರಿ ಅಂತಾರೆ. ಅಷ್ಟರ ಮಟ್ಟಿಗೆ ಕಲಿಯುಗದ ಪ್ರಭಾವ ಇರುತ್ತೆ. ಅದರಲ್ಲೂ ಮಕ್ಕಳು ತಂದೆ ತಾಯಿಯನ್ನ ಬಿಡ್ತಾರೆ, ಸ್ತ್ರೀಯರು ತಮ್ಮ ಪತಿಯನ್ನ, ಗಂಡನನ್ನ ದ್ವೇಷ ಮಾಡ್ತಾರೆ ಮತ್ತು ಬಿಟ್ಬಿಡ್ತಾರೆ. ಭರ್ತಾರಂಚ ಸ್ತ್ರೀಯೋ ಅಖಿಲಾಹ. ಇನ್ನು ಕೆಲವರು ಪರಸ್ತ್ರೀಯರಲ್ಲಿ ಆಸಕ್ತರಾಗ್ತಾರೆ, ಕೆಲವರು ಪರದ್ರವ್ಯದಲ್ಲಿ ಆಸಕ್ತರಾಗ್ತಾರೆ. ಪರದ್ರವ್ಯಾಪಹಾರಿಣಃ, ಬೇರೆಯವರ ಹಣವನ್ನ ಕದಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ಸಾಧುಗಳನ್ನ, ನಿಜವಾದ ಸಾಧುಗಳು, ಸಂತರು, ಜ್ಞಾನಿಗಳು ಅಂತ ಏನಿದ್ದಾರಲ್ಲ ಅವರನ್ನ ನೋಡಿ ಅಪಹಾಸ್ಯ ಮಾಡೋರೇ ಬಹಳ ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈಗ ಒಳ್ಳೆಯ ಜ್ಞಾನಿಗಳನ್ನು ನೋಡಿ ಅಪಹಾಸ ಮಾಡುವಂಥವರೇ ಬಹಳ. ಅದರಲ್ಲೂ ಭೂಮಿ ನಿಷ್ಫಲ ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಬರಗಾಲ ಅಂತಂತಾರಲ್ಲ ಹಾಗಾಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಒಳ್ಳೆಯ ಜ್ಞಾನಿಯಾಗಿರುವಂತಹ ಬ್ರಾಹ್ಮಣ ಅವನು ತನ್ನ ಧರ್ಮವನ್ನ ಬಿಡ್ತಾನಪ್ಪ. ಕೆಲವರು ವೇದವನ್ನ ವ್ಯಾಪಾರ ದೃಷ್ಟಿಯಿಂದ ನೋಡ್ತಾರೆ, ಕೆಲವರು ಧರ್ಮವನ್ನ, ತನಗೆ ಹೇಳಿರೋ ಕ್ಷತ್ರಿಯ ಇದ್ದಾನೆ, ಅವನ ಧರ್ಮ ಇದೆ, ಅದನ್ನು ಬಿಡ್ತಾನೆ, ಬ್ರಾಹ್ಮಣ ಧರ್ಮವನ್ನ ಆಚರಣೆ ಮಾಡ್ತಾನೆ. ಸ್ವಧರ್ಮೇ, ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ, ಸ್ವಧರ್ಮೇ ನಿರಂಶ್ರೇಯ ಪರಧರ್ಮೋ ಭಯಾವಹ. ಅದನ್ನು ಬಿಟ್ಬಿಡ್ತಾರೆ, ತಮ್ಮ ಧರ್ಮ ಬಿಡ್ತಾರೆ, ಬೇರೆಯವ್ರ ಧರ್ಮ ಸುಲಭ ಇದೆ ಅಂತ ಅದನ್ನೇ ಆಚರಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಇನ್ನು ಆಚರಣೆಗೆ ಮಹತ್ವ ಕೊಡಬೇಕು. ಶ್ರೀಮದಾಚಾರ್ಯರು ತಮ್ಮ ಸದಾಚಾರ ಸ್ಮೃತಿಯಲ್ಲಿ ಬಹಳ ಹೇಳಿದ್ದಾರೆ. ಆಚರಣೆಯನ್ನ ಮಾಡೋದು ಬಿಟ್ಟು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಕೆಲವರು. ಯಾಕೆ ನಾನ್ ದೇವ್ರ ನಮಸ್ಕಾರ ಮಾಡಬೇಕು, ಯಾಕೆ ಹಿರಿಯರಿಗೆ ಕೈ ಮುಗಿಬೇಕು, ಯಾಕೆ ಪೂಜಾ ಮಾಡಬೇಕು? ಧರ್ಮ ಮಾಡೋದಿಲ್ಲೇ ಇಲ್ಲ, ಬರೇ ವಾದ. ಧರ್ಮಾಚಾರ ಪರಿತ್ಯಜ್ಯ ವ್ರಥಾ ವಾದೈರ್ ವಿಶಲ್, ಅಂದ್ರೆ ವಾದ ಮಾಡೋದ್ರಲ್ಲೇ ಸಮಯ ಕಳೆದು ಬಿಡ್ತಾರೆ ಹೊರತು ಧರ್ಮಾಚರಣೆಯನ್ನ ಮಾಡೋದಿಲ್ಲ. ಇನ್ನು ತಂದೆ ತಾಯಿಯ ಪ್ರೀತ್ಯರ್ಥಕವಾಗಿ ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಪಿತೃಶ್ರಾದ್ದಾದಿಕ ಕ್ರಿಯಾಹ, ಅದನ್ನ ಢಂಬಾರ್ಥಂ, ಮಂದಿಗೆ ಜನರಿಗೆ ತೋರಿಸ್ಲಿಕ್ಕೋಸ್ಕರ ಆಚರಣೆ ಮಾಡ್ತಾರಂತೆ. ತನ್ನ ತಂದೆ ತಾಯಿ ಸದ್ಗತಿಯಾಗ್ಲಿ, ಪಿತೃದೇವತೆಗಳ ಅನುಗ್ರಹ ನನಗಾಗ್ಲಿ ಅನ್ನೋಂತ ಭಾವನೆ ಇಲ್ಲ. ಢಂಬಾರ್ಥಂ. ಶ್ಲೋಕದಲ್ಲಿ ಹೇಳಿಬಿಡ್ತಾ ಇದೆ ನಾರದೇ ಪುರಾಣ, ಬೇರೆಯವರಿಗೋಸ್ಕರ ಧರ್ಮ ಮಾಡ್ತಾರಂತೆ, ಶ್ರಾದ್ದಾದಿ ಕರ್ಮಗಳನ್ನ ಮಾಡ್ತಾರೆ.
ಜಂಬದಿಂದ ಆಚರಣೆ ಮಾಡ್ತಾರೆ. ಆಮೇಲೆ ದಾನ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ಅಪಾತ್ರೇಶ್ವೇವ ದಾನಾನಿ. ಅಯೋಗ್ಯನಾಗಿರುವಂಥವನು, ಸದಾಚಾರ ಇಲ್ಲದೆ ಇರುವಂಥವನು, ಢಂಬಾಚಾರದಿಂದ ಕೂಡಿರುವಂಥವನು, ಅವನಿಗೆ ದಾನವನ್ನಾಗಿ ಎಲ್ಲವನ್ನ ಕೊಡ್ತಾರಂತೆ. ಆಮೇಲೆ ಶೌಚಕರ್ಮ, ಅದರ ಬಗ್ಗೆ ಆಸಕ್ತಿನೂ ಇಲ್ಲ, ಶೌಚವನ್ನ ಮಾಡೋದೂ ಇಲ್ಲ, ಶುದ್ಧತೆ ಅನ್ನೋದೇ ಗೊತ್ತಿಲ್ಲ, ಸ್ನಾನ ಮಾಡೋದಿಲ್ಲ, ಶೌಚವನ್ನ ಆಚರಣೆ ಮಾಡೋದಿಲ್ಲ, ಅದರ ಬಗ್ಗೆ ಆ ಒಂದು ಗಮನನೇ ಇಲ್ಲ. ಆಮೇಲೆ ನಿಷಿದ್ಧವಾದ ಸಮಯ ಅಂತ ಇದೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆ ಸಮಯದಲ್ಲೇ ಎಲ್ಲ ಕೆಲಸವನ್ನ ಮಾಡುವಂಥದ್ದು. ಆಮೇಲೆ ಭಗವಂತನಲ್ಲಿ ಮನಸ್ಸಿಲ್ಲ, ಲೋಕದಲ್ಲಿ ಮನಸ್ಸು, ಅಂದ್ರೆ ಎಲ್ಲ ವಿಷಯ ಸುಖಗಳ ಮೇಲೆ ಯಾವಾಗ್ಲೂ ಆಸಕ್ತಿಯಾಗಿರುವಂಥದ್ದು. ಆಮೇಲೆ ಈ ಭಯಂಕರವಾಗಿರುವಂತಹ ಕಲಿಯುಗದಲ್ಲಿ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಇನ್ನೊಂದು ಹೇಳ್ತಾರೆ, ಹರಿಯನ್ನ ದ್ವೇಷ ಮಾಡುವಂಥವ್ರು, ಭಗವಂತನಿಗೆ ಬೈಯುವಂಥವ್ರು, ಇವರೆಲ್ಲರೂ ಹೆಚ್ಚಾಗ್ತಾರಪ್ಪ. ಅದರಲ್ಲೂ ಇನ್ನೂ ಒಂದು ಬಹಳ ಹೇಳ್ತಾರೆ, ಕಾಷಾಯ ಪರಿವೀತಾಶ್ಚ ಜಟಿಲಾ ಭಸ್ಮ ಧೂಲಿತಾ ವಿಹಾಯ ವೇದ ಸನ್ಮಾರ್ಗಂ ಉಪಥಾಚಾರ ಸಂಗತಾಹ. ಇವತ್ ನಾವು ಅಲ್ಲಲ್ಲೇ ಕಾಣ್ತಾ ಇದ್ದೀವಿ, ಕಾವಿ ಬಟ್ಟೆಯನ್ನ ಹಾಕೊಂಡಿರ್ತಾರೆ, ಜಟಾಧಾರಿ ಆಗಿರ್ತಾರೆ, ಭಸ್ಮವನ್ನ ಹಚ್ಕೊಂತಾರೆ, ಬೇಕಾದಷ್ಟು ಅಲಂಕಾರವನ್ನ ಮಾಡ್ಕೊಂತಾರೆ, ಮಾಡಿಕೊಂಡು ಏನ್ ಮಾಡ್ತಾರೆ? ಕೆಟ್ಟ ಮಾರ್ಗವನ್ನ ಅನುಸರಣೆ ಮಾಡ್ತಾರೆ. ಶಾಸ್ತ್ರದ ಮಾರ್ಗ ಇಲ್ಲ, ತಮ್ಮ ಮನ್ಸಿಗೆ ಏನ್ ಬಂದಿದನೋ ಆ ಮಾರ್ಗದಲ್ಲೇ ಇರ್ತಾರಪ್ಪ. ಪಾಷಂಡಾಷ್ಟ ಭವಿಷ್ಯಂತಿ, ಎಷ್ಟೆಲ್ಲಾ ಘೋರವಾಗಿ ಹೇಳ್ತಾ ಇದೆ ಅಂದ್ರೆ, ವೇದವನ್ನ ನಂಬದೇ ಇರುವಂಥವ್ರು, ಆಚರಣೆಯನ್ನ ಮಾಡದೇ ಇರುವಂಥವ್ರು, ಎಲ್ಲರನ್ನ ಬೈಯೋಂಥವ್ರು, ಅವರು ಇವರು ಅಂತ ಇಲ್ಲೇ ಇಲ್ಲ, ಎಲ್ಲರನ್ನೂ ಬೈತಾರಂತೆ. ಕಲಿಯುಗದಲ್ಲಿ ಅಧರ್ಮಿಗಳು, ಅಧಾರ್ಮಿಕರು ಅಂತ ನಾವು ಕರಿತೀವಲ್ಲ, ಅಯೋಗ್ಯರು ಒಳ್ಳೆಯ ಸನ್ಯಾಸಿಗಳು ಅಂತ ಅನಿಸ್ಕೊಂಡ್ಬಿಡ್ತಾರಂತೆ. ಅಯೋಗ್ಯತನ ಇದ್ರೆ ಅವ್ನು ಬಹಳ ಒಳ್ಳೆ ಸನ್ಯಾಸಿ, ಅವನೇ ಒಳ್ಳೆ ಜ್ಞಾನಿ. ಆಮೇಲೆ ಈ ರೀತಿಯಾಗಿ ಆ ಕಲಿಯುಗದ ಧರ್ಮ ಇರ್ತದಪ್ಪ. ಕಲಿಯುಗದಲ್ಲಿ ಪ್ರಾಯಶಃ ಅಧರ್ಮನೇ ಬಹಳ, ಧರ್ಮ ಮಾಡುವಂಥವ್ರು ಬಹಳ ಕರ್ಮ. ನೀಚ ಮನುಷ್ಯ ಪರದ್ರವ್ಯವನ್ನ ಅಪಹಾರ ಮಾಡ್ತಾನೆ, ಸದಾ ಪ್ರತಿಗ್ರಹ ನಿರತ, ದಾನ ತೆಗೆದುಕೊಳ್ಳೋದ್ರಲ್ಲೇ ಆಸಕ್ತನಾಗಿರ್ತಾನೆ, ಲೋಕದ ಭಯ ಇರೋದಿಲ್ಲ. ಕೆಲವರಂತೂ ಹೇಗೆ ಮಂಡ್ರು ಅಂತ ಅಂತಾರಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಹಾಗೆ ಮಂಡತನದಿಂದ ತನ್ನಂತಾನು ಹೊಗಳ್ಕೊಂತಿರ್ತಾರೆ, ತನ್ನ ಬಗ್ಗೆನೇ ಹೇಳ್ಕೊಂತಾರೆ, ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಒಂದು ತನ್ನ ಬಗ್ಗೆ ಹೊಗಳ್ಕೊಂತಾರೆ, ಎರಡನೇದ್ದು ಪರನಿಂದೆಯನ್ನ ಮಾಡ್ತಾರೆ. ಆತ್ಮಸ್ತುತಿ ನನ್ ಮಾತಲ್ಲ, ಓದ್ಬಿಡ್ತೀನಿ. ಆತ್ಮಸ್ತುತಿ ಪರ ಸರ್ವೇ ಪರನಿಂದ ಪರಸ್ತದ. ಎರಡೂ ಮಹಾನ್ ದೋಷನೇ. ಆ ಎರಡನ್ನೂ ನಿತ್ಯ ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ಬೇಕಲ್ಲ, ಹಂಗೆ ಅದನ್ನು ಮಾಡ್ತಾರಂತೆ. ಆತ್ಮಸ್ತುತಿ ಮಾಡ್ಕೊಳ್ಳುವಂಥದ್ದು, ಬೇರೆಯವರನ್ನ ಬೈಯೋಂಥದ್ದು. ಆಮೇಲೆ ಘೋರೇ ಕಲಿಯುಗೆ ವಿಪ್ರ ಪಂಚವರ್ಷ ಕುಸೂಯತೆ, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕೊನೆಗೊಂದು ಮಾತು ಹೇಳ್ಬಿಡ್ತಾರೆ, ಕಲಿಯುಗದಲ್ಲಿ ಅಧರ್ಮದ ತಾಂಡವ ಎಲ್ಲಿ ತನಕ ಬರ್ತದೆ ಅಂತ ಕೇಳಿದ್ರೆ 16 ವರ್ಷ ಪೂರ್ಣಾಯುಷ್ಯ ಅಂತ. 16 ವರ್ಷ ಬದುಕಿದ್ದಾರೆ ಅಂದ್ರೆ ಬಹಳ ಆಯುಷ್ಯ ಬಿಡ್ರಪ್ಪ ಅಂತ ಅಂತಾರ ಮುಂದೆ ಕಲಿಯುಗದಲ್ಲಿ. ಆಮೇಲೆ 5 ವರ್ಷದ ಸ್ತ್ರೀ ಮದುವೆ ಆಗ್ತಾಳಂತೆ, ಕೂಸನ್ನ ಹಡಿತಾಳಂತೆ. 8 ವರ್ಷದಲ್ಲಿ ಯೌವನ, ಆಮೇಲೆ ಮುದಿತನ ಬಂದು ಹೋಗ್ತದಂತೆ. ಎಲ್ಲ ವಿಹಿತ ಕರ್ಮಗಳನ್ನ ಬಿಡ್ತಾರೆ, ಉಪಕಾರವನ್ನ ಸ್ಮರಣೆ ಮಾಡೋದಿಲ್ಲ. ಸಹಾಯ ಮಾಡಿರ್ತಾರೆ, ಆ ಸಹಾಯವನ್ನು ಮರೆತು ಬಿಡ್ತಾರೆ. ಆಮೇಲೆ ತಮ್ಮ ವರ್ಣವನ್ನ, ಆಶ್ರಮವನ್ನ ಬಿಟ್ಟು ಬೇರೆ ವರ್ಣ, ಬೇರೆ ಆಶ್ರಮಕ್ಕೆ ಹೋಗ್ತಾರಂತೆ. ಆಮೇಲೆ ತಂದೆ ತಾಯಿ ಗುರುಗಳು ಇವರನ್ನೆಲ್ಲ ಬಾಯಿಗೆ ಬಂದಾಗ ಬೈತಾರಂತೆ. ನಿಂದಾ ಕುರುವಂತಿ ಸತತಂ ಪಿತೃಮಾತೃ ಸುತೇಶು ಚ. ತಂದೆ ತಾಯಿ ಅಂತ ಗೌರವನೇ ಇರೋದಿಲ್ಲ, ಬಾಯಿ ಬಂದಂಗ್ ಬೈತಾರೆ. ವದಂತಿ ವಾಚ ಧರ್ಮಾಂಶ ಚೇತನ ಪಾಪಲೋಲುಪಾಹ, ಪಾಪದಲ್ಲೇ ಆಸಕ್ತರಾಗಿರ್ತಾರೆ. ಆಮೇಲೆ ಧನವಿದ್ಯಾ ವಯೋ ಮತ್ತಾಹ, ಧನಮದ, ನಮ್ಮ ಪುರಂದರದಾಸರು ಹೇಳಿದ ಮಾತನ್ನ ನಾವು ಸ್ಮರಣೆ ಮಾಡಬೇಕು. ಅನ್ನಮದ, ಅರ್ಥಮದ, ಅಖಿಲ ವೈಭೋಗದ ಮದ, ವಿದ್ಯಾಮದ ಅಂತ ಅಂತಾರಲ್ಲ, ಇದೇ ಮಾತನ್ನೇ ದಾಸರಾಯರು ಕನ್ನಡದಲ್ಲಿ ನಮ್ಗೆ ಹೇಳಿಕೊಟ್ಟಿರುವಂತದ್ದು. ಹಣ, ವಿದ್ಯೆಯ ವಯಸ್ಸು, ನನಗೆ ಒಳ್ಳೆ ವಯಸ್ಸಿದೆ,
ನಾನು ಯಾಕೆ ಇನ್ನೊಬ್ರಿಗೆ ಕೈ ಮುಗಿಬೇಕು, ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅನ್ನುವಂಥ ಮದದಿಂದ ಓಡಾಡ್ತಾನಂತೆ. ಧನವಿದ್ಯಾ ವಯೋ ಮತ್ತಾಹ ಸರ್ವ ದುಃಖ ಪರಾಯಣಾಹ. ನಾನಾ ವಿಧ ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತೆ ರೋಗ ಬರದೇ ಇರ್ತದ? ನಾನಾ ವಿಧವಾದ ರೋಗಗಳು, ಕಳ್ಳರು, ಕ್ಷಾಮ ಇವೆಲ್ಲದಿಂದ ಜನ ಒದ್ದಾಡ್ತಾ ಇದ್ದಾರಪ್ಪ, ಒದ್ದಾಡ್ತಾರೆ ಮುಂದೆ ಕಲಿಯುಗದಲ್ಲಿ ಅಂತ ಹೇಳ್ತಾ, ಧರ್ಮ ಕಾರ್ಯೇ ರಥಂ ಚೈವ ವ್ರಥ ವಿಶ್ರಂಬಿಣ ಜನಾ. ಧರ್ಮ ಕಾರ್ಯ ಮಾಡೋದು ಅಂದ್ರೆ ವ್ಯರ್ಥ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆ ಮಾಡ್ಬೇಕು ಬಿಡ್ರಿ, ಅವಶ್ಯಕತೆ ಇಲ್ಲ. ಇನ್ನು ಭಿಕ್ಷೆಯನ್ನ ಬೇಡೋರು, ಆಮೇಲೆ ಕಲಿಯುಗದಲ್ಲಿ ಶಿಷ್ಯ, ಗುರು, ಮಗ, ತಂದೆ, ಹೆಂಡತಿ ಇವ್ರು ಯಾರು ತಮ್ ಧರ್ಮಗಳನ್ನ ಆಚರಣೆ ಮಾಡೋದೇ ಇಲ್ಲ, ಬಿಟ್ಬಿಡ್ತಾರೆ. ಎಲ್ಲರೂ ಒಂದೇ ರೀತಿಯಾಗಿ ಇರ್ತಾರಪ್ಪ. ಆಮೇಲೆ ಕಲಿಯುಗದ ಮನುಷ್ಯರೆಲ್ಲ ಕೊನೆಗೆ ಹಸಿವಿನಿಂದ ಭಯಪಟ್ಟು ಗೆಡ್ಡೆ ಗೆಣಸು ಎಲೆ ಹಣ್ಣು ತಿಂದು ಆ ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಎಷ್ಟೋ ವರ್ಷ ಮಳೆ ಬೆಳೆನೇ ಆಗೋದಿಲ್ಲಂತೆ. ಯಾಕೆ? ಪಾಪಕರ್ಮದ ಪ್ರಭಾವದಿಂದ ಆಹಾರ ಇಲ್ಲದೆ ಸಾಯ್ತಾರೆ ಎಷ್ಟೋ ಜನ. ಅದರಲ್ಲೂ ಲೋಭಿಗಳಾಗಿ ಅಧರ್ಮದಲ್ಲಿ ನಿರತರಾಗಿರುವಂಥವರೇ ಬಹಳ. ಅದರಲ್ಲೂ ಅಲ್ಪಭಾಗ್ಯರು, ಬಹುಮಕ್ಕಳನ್ನ ಪಡೆದಂಥವರು, ದೇಹ ಪೋಷಣೆ ದೇಹಾಲಂಕಾರದಲ್ಲೇ ತಮ್ಮ ಜೀವನವನ್ನ ಕಳೆಯುವಂಥವ್ರು, ದುರ್ನಡತೆ ದುಷ್ಟರ ಜೊತೆ ಸ್ನೇಹ ಮಾಡುವಂಥವ್ರು ಎಲ್ಲ ಕಡೆ ನಿಮಗೆ ಸಿಗ್ತಾರಪ್ಪ. ಜನರನ್ನ ಕೆಟ್ಟದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮೇಲೆ ಒಳ್ಳೆ ಮಾತನ್ನ ಆಡುವಂಥವ್ರು ಎಲ್ಲ ಕಡೆ ನಿಮಗೆ ಸಿಗ್ತಾರೆ. ಒಂದೇ ಮಾತು ಹೇಳ್ಬಿಡ್ತಾರೆ, ನಿಧಾಯ ರುದ್ಯ ಕರ್ಮಾಣಿ ಪ್ರೇರಯಂತಿ ವಚಃಶುಭಂ. ಮನಸ್ಸಿನಲ್ಲಿ ಹಾಲಾಹಲ ವಿಷ, ಭಯಂಕರವಾಗಿರುವಂತಹ ವಿಷ, ಕೆಟ್ಟದು, ಇವನಿಗೆ ಕೆಟ್ಟದಾಗಿ ಅಂತಾನೆ ಅವ್ರ ಮನಸ್ಸಿನಲ್ಲಿ ಇರುವಂತಹದ್ದು. ಆದ್ರೆ ಬಾಯಲ್ಲಿ ಮಾತಾಡೋದು ಒಳ್ಳೆ ಮಾತನ್ನ ಆಡಿ. ಯಾಕೆ ಮಾತಾಡ್ತಾರೆ? ಸ್ವಕಾರ್ಯ ಸಿದ್ಧಿ ಪರ್ಯಂತಂ. ತನ್ನ ಕೆಲಸ ಆಗೋ ತನಕ ಮಾತ್ರ ಮಾತು, ಆಮೇಲೆ ಬಿಟ್ಬಿಡ್ತಾರೆ. ನಾರದೀಯ ಪುರಾಣ ನೋಡಿ, ಇವತ್ತಿನ ಕಲಿಯುಗದಲ್ಲಿ ನಡೆಯುವಂತಹ ಎಲ್ಲ ಅಂಶಗಳನ್ನ ಎಷ್ಟು ಸರಳವಾಗಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಸ್ತ್ರೀಯರು ಹೇಗಿರ್ತಾರಪ್ಪ ಅಂದ್ರೆ ಎರಡೂ ಕೈಗಳಿಂದ ಕೂದಲನ್ನ ಕೆರೆದುಕೊಳ್ತಾರಂತೆ, ತೂರಿಸ್ತಾರಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಉಭಾಭ್ಯಾಮತ ಪಾಣಿಭ್ಯಾಂ ಶಿರಃ ಕಂಡೂಯನಂ ಸ್ತ್ರೀಯ. ಆ ರೀತಿಯಾಗಿರ್ತಾರಂತೆ. ಎಂತ ವಿಚಿತ್ರವಾದ ವಿಷಯಗಳನ್ನೆಲ್ಲ ಹೇಳ್ತಾರೆ ನೋಡಿ. ಪಾಷಂಡ ಧರ್ಮ ನಿರತಾಹ ಅಂದ್ರೆ ವೇದವನ್ನು ಒಪ್ಪದೇ ಇರುವಂಥವ್ರು, ವೇದ ನಿಂದಕರಾಗಿರುವಂಥವ್ರು, ಅಂಥವರೇ ಕಲಿಯುಗದಲ್ಲಿ ಅಭಿವೃದ್ಧಿ ಆಗ್ತಾರಪ್ಪ. ಯಜ್ಞಯಾಗಾದಿಗಳನ್ನ ಸರಿಯಾಗಿ ಮಾಡೋದಿಲ್ಲ, ಮಾಡಿದ್ರೂ ವ್ಯವಸ್ಥಿತವಾಗಿ ಭಗವಂತ ಪ್ರೀತನಾಗ್ಲಿ ಅನ್ನುವಂತಹ ಭಾವನೆ ಇಲ್ಲ. ಕೊನೆಗೊಂದು ಮಾತು ಹೇಳ್ತಾರೆ, ತಪಃಪರಂ ಕೃತಯುಗೆ ತ್ರೇತಾಯಾಂ ಧ್ಯಾನಮೇವಚ ದ್ವಾಪರೇ ಯಜ್ಞಮೇವಾನಾಂ ದಾನಮೇಕಂ ಕಲಿಯುಗೆ. ಮತ್ ಹಾಗಾದ್ರೆ ಉದ್ಧಾರ ಆಗೋದು ಹೇಗೆ ನಾವೆಲ್ಲ ಅಂತ ಕೇಳಿದ್ರೆ, 4 ಯುಗಕ್ಕೆ 4 ಹೇಳಿದ್ದಾರೆ. ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಧ್ಯಾನ, ದ್ವಾಪರದಲ್ಲಿ ಯಜ್ಞ ಮತ್ತು ಕಲಿಯುಗದಲ್ಲಿ ದಾನ. ಅದರಲ್ಲೂ ಜೊತೆಗೆ ಭಗವಂತನ ಸ್ಮರಣೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅದನ್ನೇ ಹೇಳ್ಬಿಡ್ತಾರೆ, ಕಲೋ ಸಂಕೀರ್ತ್ಯ ಕೇಶವಂ. ಭಗವಂತನ ನಾಮಸ್ಮರಣೆ ಕಲಿಯುಗದಲ್ಲಿ ವಿಶೇಷವಾಗಿ ಫಲವನ್ನ ಕೊಡುವಂಥದ್ದು. ಯಾರು ಈ ರೀತಿಯಾಗಿ ಭಗವಂತನ ಧ್ಯಾನವನ್ನ ಮಾಡ್ತಾರೋ ಅವರು ವಿಶೇಷವಾಗಿ ಮೋಕ್ಷವನ್ನ ಪಡಿತಾರಪ್ಪ ಅಂತ ಹೇಳಿ ನಾರದೀಯ ಪುರಾಣ ನಮಗೆ ತಿಳಿಸ್ತಾ ಇದೆ.